ಸರ್ ನಮಸ್ತೆ. ಈಗಾಗಲೇ RCB ಲೀಗ್ ಹಂತದಲ್ಲಿ ಒಳ್ಳೆ ಆಟ ಆಡಿ 2ನೇ ಸ್ಥಾನವನ್ನು ಗಳಿಸಿಕೊಂಡಿರುವಂಥದ್ದು. ಈಗ ಕ್ವಾಲಿಫೈ ಕೂಡ ಎಂಟ್ರಿ ಆಗಿದ್ದಾರೆ. ಇವತ್ತು ಪಂಜಾಬ್ ಜೊತೆ ಯಾವ ರೀತಿ ಆಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? RCB ಅವ್ರು ಗೆಲ್ತಾರೆ. ಅವರು ಫೈನಲ್ ಬಂದ್ರೆ ಖುಷಿ. ಅವರು ವಿರಾಟ್ ಕೊಹ್ಲಿ ಆಮೇಲೆ ಹೊಸಬ್ರು ಇದಾರಲ್ಲ ಬಾಲರ್ಸ್ಗಳು, ಅವರು ಅಷ್ಟೇ ಬಾಲರ್ಸ್ ಚೆನ್ನಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಒಬ್ರು ಚೆನ್ನಾಗಿ ಆಡಿದ್ರೆ ಖುಷಿ ಅವ್ರಿಗೂ. ವಿರಾಟ್ ಕೊಹ್ಲಿ ಅವರೊಬ್ಬರೇ ಆಡಬೇಕಾ ಅಥವಾ ಉಳಿದ ಪ್ಲೇಯರ್ಸ್ಗಳು? ಜಿತೇಶ್ ಶರ್ಮಾ ಅವರು ಮೊನ್ನೆ ಸಖತ್ತಾಗಿ ಆಡಿದ್ರು, ಬ್ಯಾಟ್ ಬೀಸಿದ್ರು. ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಅವರು ಹೇಳೇ ಬಿಟ್ಟಿದ್ದಾರೆ, RCBಗೆ ನಾನು ಸದಾ ಬದ್ಧ, ನಾನು RCBಗೆ ಕಪ್ ಗೆಲ್ಸೇ ತೀರ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನಿದ್ದೇನೆ ಅನ್ನೋ ಒಂದು ಭರವಸೆ ನೀಡಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಆಮೇಲೆ ಗೆದ್ರಲ್ಲ ಹೊಡಲ್ಲ ಒಂದು 80 ರನ್, ಅವರು ಚೆನ್ನಾಗಿದ್ರು. ಆಮೇಲೆ ಇವರು ಪಡೆ ಅಗ್ರವಾಲ್ ಅವರು ಚೆನ್ನಾಗಿದ್ರು. ನಮ್ಮ ಕನ್ನಡಿಗ ಸಖತ್ತಾಗಿ ಅದು ಕರ್ನಾಟಕ ಅವರು ಒಳ್ಳೆ ಬ್ಯಾಟ್ಸ್ಮನ್, ಅಳುಬವನು. ಇವತ್ತು ಅವರು ಹೊಡಿಬೇಕು ಆಸೆ ಐತೆ ನಮ್ಗೂ, ಖುಷಿ. ಪಂಜಾಬ್ ಸೋಲ್ತಾರೆ ಅಂತ ಗೊತ್ತು. ಫಿಲ್ ಸಾಲ್ಟ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಕೈತಿ? ಅಷ್ಟು ಈಡ ಗೊತ್ತಿಲ್ಲ. ಫಿಲ್ ಸಾಲ್ಟ್ ಅವರು ಅಷ್ಟೇ ಈಡ. RCB ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್, ಅವರು ಒಳ್ಳೆ ಬ್ಯಾಟ್ಸ್ಮನ್ ಇರ್ತಾರೆ. ಇನ್ನು ಅಂದ್ರೆ 250 ಹೊಡೆದ್ರೆ ಗೆಲ್ತಾರೆ. RCB ಅವರು ಹೊಡಿತಾರ ಪಕ್ಕ 100%. 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅಲ್ವಾ RCB. ಇವಾಗ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18. ಈ ವರ್ಷನೂ 18th ಇಯರ್ IPL ನಡೀತಾ ಇದೆ. ಸೊ ಈ ವರ್ಷ RCB ಕಪ್ ಗೆದ್ದೇ ಗೆಲ್ತೀವಿ. ಯಾವ ಆಟಗಾರ ಮೇಲೆ ಹೋಪ್ ಇದೆ ಇವತ್ತು ಆಡ್ತಾರೆ ಅಂತ ಜಾಸ್ತಿ? ಇವತ್ತು ನನಗಿರೋದು ಲಾಸ್ಟ್ ಮ್ಯಾಚ್ ಟೀಮ್ ಡೇವಿಡ್ ಅವ್ರು ಇರ್ಲಿಲ್ಲ, ಈ ಮ್ಯಾಚ್ ಅಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಮತ್ತೆ ಶೆಫರ್ಡ್ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ಜಿತೇಶ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಆಡಿದ್ರು. ಅಂದ್ರೆ ಹಿಂಗೆ ಅಂದ್ರೆ ಇವಾಗ ಮ್ಯಾಚ್ ಅಂದ್ರೆ ಅವ್ರು ಆಡ್ತಾರೋ ಇಲ್ವೋ ಅಂತ ಹೇಳಕ್ ಆಗಲ್ಲ, ಅದು ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಎಷ್ಟು ಟಾರ್ಗೆಟ್ ಕೊಟ್ರೆ ಆ ಒಂದು ಟೀಮ್ ನ ಬಗ್ಬಡಿಬಹುದು ಅಂತ? 200-225 ಒಳಗಡೆ ನಾವು ಹೊಡಿತೀವಿ ಸರ್. ಯಾವಾಗಲೂ RCBನೇ ವಿನ್ನು. ಏನೇ ಆದ್ರೂ RCB, ನಾವು ಯಾವಾಗಲೂ RCBನೇ ವಿನ್ನು. ಈ ಬಾರಿ ವಿರಾಟ್ ಕೊಹ್ಲಿ ಅವರು ಸಖತ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. 607 ರನ್ ಒಂದೇ ಲೀಗಲ್ಲಿ ಹೊಡೆದಿದ್ದಾರೆ. ಈಗ 9,000 ಆಗಿದೆ ಅವ್ರದ್ದು. ಹತ್ರ ಇವಾಗ ನಾಳೆ ಒಂದು 2 ಮ್ಯಾಚಲ್ಲಿ ಮತ್ತೆ ಹೊಡೆದ್ರು ಒಂದು 100-200 ಆಡ್ಕೊಂಡ್ರು ವಿರಾಟ್ ಕೊಹ್ಲಿಯಿಂದ ಮ್ಯಾಚ್ ವಿನ್ ಆಗುತ್ತೆ. ಅವ್ರ ರೆಕಾರ್ಡ್ ಮುರಿಯೋಕೆ ಸಾಧ್ಯನಾ ಸರ್? ಸದ್ಯಕ್ಕೆ ಯಾರು ಇಲ್ಲ ಸರ್. ಅವರು ರೋಹಿತ್ ಶರ್ಮಾ ಇಬ್ಬರು ಇದ್ದಾರೆ. ಸದ್ಯಕ್ಕೆ ಯಾರು ಇಲ್ಲ, ಮುಂದಕ್ಕೆ ಬರ್ಬೋದು. ಮತ್ತೆ ನಮ್ಮ IPL ಅಲ್ಲಿ ಈ ಬಾರಿ ನಿಮ್ಗೆ ಕ್ರೇಜ್ ಏನು ಅನ್ಸಿದ್ದು? RCB ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ? RCB ಅಲ್ಲಿ ವಿರಾಟ್ ಕೊಹ್ಲಿ ನಮ್ಗೆ ಉಳಿದ ಪ್ಲೇಯರ್ಗಳು ಮಯಾಂಕ್ ಅಗರ್ವಾಲ್ ಅವರು ಆಡಿದ 2ನೇ ಮ್ಯಾಚ್ ಅಲ್ಲೇ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಆಡಿದ್ದಾರೆ. ಈ ಸಲ ಟೀಮ್ ವರ್ಕ್ ಆಗಿದೆ. ಜೋಶ್ ಅಗರ್ವುಡ್ ಅವರು ಇವತ್ತು ಎಂಟ್ರಿ ಕೊಡ್ತಿದ್ದಾರೆ, ಇದ್ರ ಬಗ್ಗೆ ನೋಡ್ಬೇಕು. ಇವತ್ತು ಫಸ್ಟ್ ಬರೋದ್ರಿಂದ ಆಟ ನಿರೀಕ್ಷೆ ಇದೆ. ಈ ಸಲ ಕಪ್ ನಮ್ದೇ ಅಂತ. ಈ ಸಲ ಕಪ್ ನಮ್ದೇ. RCB ವಿರಾಟ್ ಕೊಹ್ಲಿಗೆ ಜೈ. ಗೆದ್ರು ಬಿದ್ರು ಹೇಳೋದು ನಮ್ದೇನೆ. ಗೆದ್ರು ಬಿದ್ರು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ವಿರಾಟ್ ಕೊಹ್ಲಿಗಿಂತ ಮೊನ್ನೆ ಆಡಿದ್ರಲ್ಲ ಮ್ಯಾಚಲ್ಲಿ, ಅವರು ಆಪೋಸಿಟ್ ಪಂಜಾಬ್ ಅವರು 200 ಚಿಲ್ಲರೆ ಹೊಡೆದ್ರು ಇವತ್ತು ಗೆಲ್ಲಕ್ಕೆ 100% ಚಾನ್ಸ್ ಇದೆ. ಅದರಿಂದ ನಾವೇ ಫೈನಲ್ಗೆ ಹೋಗೋದು. RCB ಫೈನಲ್ಗೆ ಹೋಗುತ್ತೆ 100%. ಎಲಿಮಿನೇಟರ್ ಅಲ್ಲಿ ಮುಂಬೈ ಒಳಗಡೆ ಎಂಟ್ರಿ ಕೊಡ್ಬೇಕಾ ಬೇಡ ಅಂತ? ಡೇಂಜರಸ್ ಟೀಮ್, ಯಾವಾಗ ಎಂಟ್ರಿ ಕೊಟ್ಟು ಯಾವಾಗ ಕಪ್ ಹೊಡ್ಕೊಳ್ಳೋದು ಹೇಳೋಕ್ಕಾಗಲ್ಲ. ಇಲ್ಲ, ಈ ಟೈಮ್ ಯಾರೇ ಬಂದ್ರು RCBಗೆ ಚಾನ್ಸ್ ಇದೆ, ಅದೃಷ್ಟ ಇದೆ. ಅದರಿಂದ ಇವತ್ತು ನಾವು RCB ಫೈನಲ್ಗೆ ಬರುತ್ತೆ. ಜಿತೇಶ್ ಶರ್ಮಾ ಅವ್ರ ಬಗ್ಗೆ ಹೇಳೋದಾದ್ರೆ ಜಿತೇಶ್ ಶರ್ಮಾ ಮೊನ್ನೆ ಆಡಿದ್ರಲ್ಲ ಆಟ, ಅದು ತುಂಬ ಭಯಂಕರ ಸಕ್ಕದಾಗಿತ್ತು ಆಟ. ಆದ್ದರಿಂದ ಈ ಮ್ಯಾಚು ಅವರಿಂದನೇ ಗೆಲ್ಲಕ್ಕೆ ಚಾನ್ಸ್ ಇದೆ ಅನ್ಸುತ್ತೆ. ಯಾಕಂದರೆ 200 ಚಿಲ್ಲರೆ ಹೊಡೆದ್ರು ಜಿತೇಶ್ ಶರ್ಮಾ ಇವತ್ತು ಆಡ್ತಾರೆ, ನಮ್ಮ ವಿರಾಟ್ ಕೊಹ್ಲಿ ಟೈಗರ್ನು ಆಡ್ತಾರೆ ಇವತ್ತು. ಮೊನ್ನೆ ಒಂದು ಕಡೆ ಭರವಸೆ ಕೊಟ್ಟರು ಜಿತೇಶ್ ಶರ್ಮಾ ಅವರು, ಈ ಸಾರಿ ಕಪ್ ನಾವು ಗೆಲ್ಸೇ ಕೊಡ್ತೇವೆ, ಯಾಕಂದರೆ RCB ಫ್ಯಾನ್ಸ್ ಎಲ್ಲ ಲಾಯಲ್ ಆಗಿದ್ದಾರೆ, ಈ ಸಲ ಅವ್ರಿಗೊಂದು ಕಪ್ ಗೆಲ್ಲಿಸ್ಕೊಡ್ತೇವೆ, ನಾನಿದ್ದೇನೆ ಅನ್ನೋ ಒಂದು ಭರವಸೆನೂ ಕೂಡ ಕೊಟ್ಟಿದ್ದಾರೆ ಜಿತೇಶ್ ಶರ್ಮಾ ಅವರು. ಇದ್ರ ಬಗ್ಗೆ ಏನಂತ? ಅವ್ರು ಕೊಟ್ಟಿರೋದು 100% ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ಜಿತೇಶ್ ಶರ್ಮಾ ಬಂದು ಇವಾಗ ಫಾರ್ವರ್ಡಲ್ಲಿದ್ದಾರೆ. ಆದ್ದರಿಂದ ಇವತ್ತು ಅವರಿಂದನೇ ಗೆಲ್ಲಕ್ಕೆ ಚಾನ್ಸ್ ಇದೆ. ಇದ್ರೂ ನಮ್ಮ ಸಪೋರ್ಟಲ್ಲಿ ನಮ್ಮ ಟೈಗರು ವಿರಾಟ್ ಕೊಹ್ಲಿ ಇರ್ತಾರೆ. ನಮ್ಮಲ್ಲಿ ವೀಕ್ನೆಸ್ ಪಾಯಿಂಟ್ ಅಂದರೆ ಏನು ಅಂತ, ಯಾವುದನ್ನ ಬಲಪಡಿಸ್ಕೊಳ್ಬೇಕು RCB ತಂಡದಲ್ಲಿ? ಬೌಲಿಂಗ್ ಇಲ್ಲ, ಏಜಲ್ ವುಡ್ ಇಲ್ಲ, ಬೌಲಿಂಗ್ ಬಲಪಡಿಸ್ಕೊಳ್ಬೇಕು. ಬ್ಯಾಟಿಂಗ್ ಇದ್ದಾರೆ. ಬಟ್ ಆಗ್ಲೇ ಭುವನೇಶ್ವರ್ ಕುಮಾರ್ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಮಾಲಿಂಗ ಅಂತ, ಮಿನಿ ಮಾಲಿಂಗ ಅಂತಾನೆ ಇನ್ನೊಬ್ರು ಫೇಮಸ್ ಆಗಿದ್ದಾರೆ, ಅವ್ರ ಬಗ್ಗೆ ಏನಂತೀರಿ? ಅವ್ರು ನಮ್ಮ ಟೀಮಲ್ಲಿ ಇಲ್ಲ RCB ನಲ್ಲಿ. ಮೊನ್ನೆ ಆಡಿದ್ರಲ್ಲ, ಅವ್ರು ಪರವಾಗಿಲ್ಲ ಅನ್ಸುತ್ತೆ. ಅವರು ಒಂದು ವಿಕೆಟ್ ತಗೊಂಡಿದ್ದಾರೆ. ಹೌದು. ಬೌಲಿಂಗ್ ಬಗ್ಗೆ ಏನಂತೀರಿ? ಬೌಲಿಂಗ್ ಚೆನ್ನಾಗಿದೆ ಅವ್ರದ್ದು. ನಮ್ಮಲ್ಲಿ ವೀಕ್ನೆಸ್ ಅಂದ್ರೆ ಬೌಲಿಂಗೇ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು.
ಬಟ್ ಯಶ್ ದಯಾಳ್ ಅವರು ಚೆನ್ನೈ ಜೊತೆ ಚೆನ್ನಾಗಿ ಹಾಕಿದ್ರಲ್ಲ ಬೌಲಿಂಗ್. ಚೆನ್ನೈ ಜೊತೆ ಹಾಕಿದ್ರು, ಯಾಕಂದ್ರೆ ಈಗ ಇದು ಕ್ವಾಲಿಫೈ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಟೀಮ್ ಅದು. ಇದು ಪಂಜಾಬ್ ಕಿಂಗು ಬೌಲಿಂಗ್ ಬಲಪಡಿಸ್ಕೊಂಡ್ರೆ ಗೆಲ್ಬೋದು. ಬಟ್ ಪಂಜಾಬ್ ಟೀಮ್ ಬಗ್ಗೆ ಹೇಳೋದಾದ್ರೆ ಪಂಜಾಬ್ ಕಡೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಒಳ್ಳೆ ಬೌಲರ್ಸ್ಗಳಿದ್ದಾರೆ. ನಮ್ಮ ಕಡೆನೂ ಇದ್ದಾರೆ ಬ್ಯಾಟ್ಸ್ಮನ್ಗಳು, ಬಟ್ RCB ಲಕ್ ಇದೆ. ಜಿತೇಶ್ ಶರ್ಮಾ ಅವರು ಮೊನ್ನೆ ಸಖತ್ ಬ್ಯಾಟ್ ಬೀಸಿದ್ರು, ಇದ್ರ ಬಗ್ಗೆ ಏನಂತೀರಿ? ಅವರು ಒಳ್ಳೆ ಆಟ ಆಡಿದ್ರು, ಚೆನ್ನಾಗಿ ಆಟ ಆಡಿದ್ರು. ಕ್ಯಾಪ್ಟನ್ಸಿ ಆಟ ಚೆನ್ನಾಗಿ ಆಡಿದ್ರು. ಹೇಳಿ ಸರ್. ನಮ್ಮಲ್ಲಿ ಬ್ಯಾಟಿಂಗು ತುಂಬ ಚೆನ್ನಾಗಿದೆ, ಮತ್ತು ಬೌಲಿಂಗೂ ಪರವಾಗಿಲ್ಲ. ಆಮೇಲೆ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕು. ಆಮೇಲೆ ಮಯಾಂಕ್ ಅಗರ್ವಾಲ್ ಇವಾಗ ನಮ್ಮ ಕರ್ನಾಟಕದ ಪ್ಲೇಯರು ಬಂದಿರೋದ್ರಿಂದ ನಮಗೊಂದು ಸ್ವಲ್ಪ ಬಲ ಸಿಕ್ಕಿದೆ. ಆಮೇಲೆ ಓಪನಿಂಗ್ ಬ್ಯಾಟ್ಸ್ಮನ್ನು ಸಾಲ್ಟು ಆ್ಯಂಡ್ ಕೊಹ್ಲಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಮೇನು ನಮ್ಮಲ್ಲಿ ಏನಂದರೆ ಫೀಲ್ಡಿಂಗು ಆ್ಯಂಡ್ ಬೌಲಿಂಗು ಎರಡೂ ಚೆನ್ನಾಗಿ ಮಾಡಿದ್ರೆ RCB ಕಪ್ ನಮಗೆ ಆಗುತ್ತೆ. ಈ ಸಾರಿ 602 ರನ್ ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇದೇ ಒಂದೇ ಲೀಗಲ್ಲಿ. ಬಟ್ ಇನ್ನೂ ಈ ಒಂದು ಕ್ವಾಲಿಫೈ ಎಲಿಮಿನೇಟರ್ ಎಲ್ಲ ಮುಗಿಯೋದ್ರಲ್ಲೇ ಇನ್ನು ಎಷ್ಟು ರನ್ ಹೊಡಿಬಹುದು ವಿರಾಟ್ ಕೊಹ್ಲಿ ಅವರು ಅಂತ? ಆ ಥರ ಲೆಕ್ಕಾಚಾರ ಹಾಕಿದ್ರೆ ನಮ್ಮದು ಕ್ವಾಲಿಫೈಡ್ ಇರೋದ್ರಿಂದ ಕೊಹ್ಲಿ ಅವರು ಚೆನ್ನಾಗಿ ಸ್ಟ್ಯಾಂಡಿಂಗ್ ಕೊಟ್ಟು ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ನೂ ಒಂದು 200 ರನ್ ರೀಚ್ ಆಗ್ಬೋದು. ಇಲ್ಲ ಹೇಳೋಕ್ಕಾಗಲ್ಲ, ಇವತ್ತು ನಮ್ಮ ಕೊಹ್ಲಿ ಅವರು ಸೆಂಚುರಿ ಮಾಡಿದ್ರು ಮಾಡ್ಬೋದು. ಆ ಕಡೆ ಬೌಲಿಂಗ್ ಚೆನ್ನಾಗಿದೆ, ಜಸ್ವಾಲ್ ಇದ್ದಾನೆ. ಆಮೇಲೆ ಇವನು ಸಿಂಗ್ ಅವನು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕೊಹ್ಲಿ ಅವರು ಇವತ್ತೇನೋ ಸೆಂಚುರಿ ಮಾಡಿದ್ರೆ ನೆಕ್ಸ್ಟ್ ಕಪ್ಪು ನಮ್ಮದೇ ಅಂತ ನಾವು ಹೇಳ್ಬೋದು. ಬ್ರೋ ಫುಲ್ಲು ಇಂಟ್ರೆಸ್ಟಿಂಗ್ ಮ್ಯಾಚ್ ಇವತ್ತು ಮಾತ್ರ ನೋಡಿದ್ರೆ. ನನ್ನ ಪ್ರಕಾರ RCB ಅವ್ರು ಬ್ಯಾಟಿಂಗ್ ತೊಗೊಂಡ್ರೆ ಏನಿಲ್ಲ ಅಂದ್ರೆ ಒಂದು 230 250 ಟಾರ್ಗೆಟ್ ಕೊಟ್ಟು ಅದೂ ಅವ್ರಿಗೆ ಬೇಗ ಎಲ್ಲ ಆಲ್ ಔಟ್ ಮಾಡಿ ಮುಗಿಸ್ಬೇಕು ಅಂತ ಒಪ್ಪಿದೆ. ನೋಡೋಣ ಇವತ್ತು ಕಾಯ್ದು. ಒಟ್ಟಿನಲ್ಲಿ RCB ವಿನ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಈ ಸತಿ. ಯಾವ ಪ್ಲೇಯರ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇದೆ ಇವತ್ತು ಅಂತ? ನಮಗೆ ಶಪರ್ಡ್ ಒಂದೇ ಇನ್ನಿಂಗ್ಸ್ ನೋಡಿರೋದು, ಇನ್ನೊಂದ್ಸತಿ ನೋಡ್ಬೇಕು ಅನ್ಕೊಂಡಿದ್ದೀವಿ ಅವ್ರ ಬಗ್ಗೆ. ಹಾಂ, ಆಮೇಲೆ ಹೇಜಲ್ವುಡ್ ಅವ್ರದ್ದು ಬಾಲಿಂಗ್ ನೋಡ್ಬೇಕು ಬಟ್ ಅನ್ಕೊಂಡು. ಜಿತೇಶ್ ಶರ್ಮಾ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ, ಈ ಸಲ RCB ಕಪ್ ಗೆಲ್ಸೇನೆ, ಇದೊಂದು ಎಮೋಷನ್ ನನಗೆ ಅಂತಿದ್ದಾರೆ. ಇದ್ರ ಬಗ್ಗೆ ಅವ್ರ ಮೇಲೂ ಹೋಪ್ಸಿದೆ ಬ್ರೋ. ಲಾಸ್ಟ್ ಮ್ಯಾಚ್ ನೋಡ್ದಂಗೆ ಚೆನ್ನಾಗಿ ಆಡಿದ್ದಾರೆ, ಪರವಾಗಿಲ್ಲ, ನಂಬೋದು ಈ ಸತಿ ಗೆಲ್ತಾರೆ ಅನ್ಕೊಂಡಿದ್ದೆ. ನಮ್ಮ ತಂಡಕ್ಕೆ ಒಂದು ವಿಷಯ ಹೇಳೋದಾದ್ರೆ ಈ ಸತಿ ಕಪ್ ನಮ್ದೇ. ಇವತ್ತಿನ ಮ್ಯಾಚ್ ಅಲ್ಲಿ ಎಷ್ಟು ಟಾರ್ಗೆಟ್ ಕೊಟ್ರೆ ಪಂಜಾಬ್ನ ಬಗ್ಬಡಿಬಹುದು ಅಂತ? 200 ಮೇಲೆ ಕೊಡ್ಬೇಕು ಸರ್ ಟಾರ್ಗೆಟು. ವಿರಾಟ್ ಇದ್ರೆ ಏನಿಲ್ಲ, ಆರಾಮಾಗಿ ಗೆಲ್ಲುತ್ತೆ. ವಿರಾಟ್ ಔಟ್ ಆದರೆ ಸ್ವಲ್ಪ ಭಯ ಇರುತ್ತೆ. ಏನಿಲ್ಲ, ವಿರಾಟ್ ಔಟ್ ಆಗಬಾರ್ದು, ಅವ್ನು ಚೆನ್ನಾಗಿ ಆಡಬೇಕು, ಸೆಂಚುರಿ ಹೊಡಿಬೇಕು ಈ ಸೀಸನಲ್ಲಿ. ಈಗ 8 ಹಾಫ್ ಸೆಂಚುರಿ ಹೊಡೆದವ್ರೆ, 602 ರನ್ ಒಂದೇ ಲೀಗಲ್ಲಿ ಹೊಡೆದಿದ್ದಾರೆ. ಈ ಒಂದು ಲೀಗ್ ಪೂರ ಕ್ವಾಲಿಫೈ ಆಮೇಲೆ ಫೈನಲ್ ಬರೋದ್ರಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬಹುದು ಅನ್ನೋದು ಒಂದು ಎಕ್ಸೆಪ್ಟೇಷನ್. ಒಂದು 800. ಏನಿಲ್ಲ ಸರ್, ಈ ಸಲ ಕಪ್ ನಮ್ಮದೇ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪ್ಲೇಯರ್ಸ್ಗಳಿಗೆ ಒಂದು ಬೆಸ್ಟ್ ವಿಶಸ್ ಹೇಳೋದಾದ್ರೆ? ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಪ್ಲೇಯರ್ಸ್. RCB ಈ ಸಲ ಕಪ್ ನಮ್ಮದೇ. RCB 18ನೇ ವರ್ಷ ಈ ಸಲ ಕಪ್ ಹೊಡಿಲಿ ಅಂತ ಸಪೋರ್ಟ್ ಮಾಡೋಣ. ಹೊರಗಡೆನೆ ಬೇರೆ ಪಿಚ್ಗಳಲ್ಲೇ ಸಿಕ್ಕಾಪಟ್ಟೆ ಹವಾ ಮಾಡಿದೆ RCB. ಕ್ವಾಲಿಫೈ ಕೂಡ ಎಂಟ್ರಿ ಆಗಿದೆ. ಇವತ್ತು ಎಷ್ಟು ಸ್ಕೋರ್ ಹೊಡೆದ್ರೆ ಬಗ್ಬಡಿಬಹುದು ಅಂತೀರಾ ಪಂಜಾಬ್ನ? ಅಲ್ಲ, ಈ ಸಲ IPL ಶುರುವಾದಲ್ಲೇ ಗೊತ್ತಿತ್ತು RCB ಫೈನಲ್ಗೂ ಬರ್ತಾರೆ, ಕಪ್ಪು ಗೆಲ್ತಾರೆ ಅಂತ. ಯಾಕೆಂದರೆ IPL ಶುರುವಾಗಿ 18 ವರ್ಷ ಆಯಿತು. ಕೊಹ್ಲಿ ನಂಬರ್ 18. ಸೊ ಕಪ್ಪು ಮೆಚುರಿಟಿ ಆಗಿದೆ. ಕಪ್ಪು ನಮ್ಮದೇ ಈ ಸಲ, ಕಪ್ಪು ನಮ್ಮದೇ ಈ ಸಲ. ರನ್ಗಳ ಹವಾ, ಸುರಿಮಳೆ ಇವತ್ತಿನ, ಅದಕ್ಕೆ ಕಾಯ್ತಾ ಇದ್ದೀವಿ ನಾವು. ಯಾವಾಗ ಸಂಜೆ ಆಗುತ್ತೆ, ಯಾವಾಗ ಮ್ಯಾಚ್ ಶುರು ಆಗುತ್ತೆ, ಯಾವಾಗ ಟಾಸ್ ಆಗ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇವತ್ತು ಟಾಸ್ ಗೆದ್ದರೆ ಫೀಲ್ಡಿಂಗ್ ತೊಗೋಬೇಕನ್ನೋದು ನಮ್ಮೆಲ್ಲರ ಆಸೆ. ಫೀಲ್ಡಿಂಗ್ ತೊಗೋಬೇಕು, ಚೇಸಿಂಗ್. ಚಂಡೀಗಢ ಪಿಚ್ ಬಗ್ಗೆ ಹೇಳೋದಾದ್ರೆ ಸರ್? ಚಂಡೀಗಢ ಪಿಚ್ಚು ತುಂಬ ಚೆನ್ನಾಗಿದೆ. ಬ್ಯಾಟ್ಸ್ಮನ್ರಿಗೆ ಸ್ವರ್ಗ. ಹೊಡೆದ್ರೆ ಬಾಲ್ ಹಂಗೆ ಬೇಲ್ ಹೋಗ್ತಾ ಇರ್ತದೆ, ಕೈಗೆ ಸಿಗಬಾರ್ದು ಅಷ್ಟೇ ಹೇಳೋದು. ಬಟ್ ವಿರಾಟ್ ಕೊಹ್ಲಿ ಒಬ್ರನ್ನ ಬಿಟ್ರೆ ಉಳಿದ ಪ್ಲೇಯರ್ಗಳ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇಷ್ಟ ಆದಂಥ ಪ್ಲೇಯರ್ಗಳು, ಒಳ್ಳೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ತೋರಿಸುವಂಥ ಆಟಗಾರ ಯಾರು ಅನ್ನಿಸ್ಬೋದು ನಿಮಗೆ? ಸರ್, RCB ಟೀಮಲ್ಲಿ ಎಲ್ಲರೂ ಸಮರ್ಥರೆ. ಇದು ಟೀಮ್ ವರ್ಕು, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಪ್ರಯತ್ನದಿಂದ ಈ ಸಲ ಕಪ್ ಗೆಲ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು ಈ ಸಲ ಕಪ್ ಈ ಸಲ ಟೀಮ್ ಅಷ್ಟೊಂದು ಸರಿ ಇಲ್ಲ ನಮ್ದು, ನಾರ್ಮಲ್ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದಾರೆ, ಹಾಗೆ ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಆಡಿದ ಮೇಲೇ ಗೊತ್ತಾಯ್ತು RCB ಗತ್ತೇನಂತ. ಇದ್ರ ಬಗ್ಗೆ ಏನಂತೀರಿ ಸರ್? ಕೊಹ್ಲಿ ಜರ್ಸಿ 18 ಅಂತ ಹೇಳಿದೆ, ಕಪ್ಪಿಗೆ 18 ವರ್ಷ ಆಯಿತು. 18 ನಾವೇ ಗೆಲ್ಲದ್ದು ಸರ್. ನಾನು IPL ಶುರುವಾಗಿ ಮುಂಚೆನೇ ಬಿಟ್ಟಿದ್ದೀರಿ. ಕೊಹ್ಲಿ ನಂಬರ್ 18, IPL ಶುರುವಾಗಿ 18 ವರ್ಷ ಆಗಿದೆ. ಈ ಸಲ ಕಪ್ ನಮ್ಮದೇ ಅಂತ. ಇವ್ರಿಗೆ 18 ವರ್ಷ ಆಗಲಿ ಅಂತ ಇವ್ರು ಕಪ್ ಗೆದ್ದಿರಲಿಲ್ಲ. ಈಗ 18 ವರ್ಷ ಆಗಿದೆ, ಇನ್ಮೇಲೆ 3 ವರ್ಷ ಕಪ್ ನಮ್ಮದೇ.